ಸೊ ಇವಾಗ ಒಂದು ಕಲರ್ ವರ್ಕ್ ನ ಮಾಡ್ತಿದ್ದೀನಿ ಅಣ್ಣ. ಹೆಂಗಿದ್ಯಣ್ಣ? ಸೊ ಅದಕ್ಕೆ ನಮ್ಮ ಆಂಜನೇಯ ಅವ್ರಿಗೆ, ನಮ್ಮ ಬಾಸ್ ಅವ್ರಿಗೆ ಒಂದು ನಮಸ್ಕಾರ ಹೇಳಿ ಒಂದು ಆಶೀರ್ವಾದ ತಗೊಂಡು ಹೋಗ್ತಿದೀವಿ. ನೋಡೋಣ ವರ್ಕ್ ಹೆಂಗಾಗುತ್ತೆ ಅಂತಂದು. ಒಂದು ಒಳ್ಳೆ ರಿಸಲ್ಟ್ ಬಂದ್ರೆ ಸಾಕು ನನಗೆ. ಯಾಕಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೋಲ್ಕತ್ತಾ ಇಲ್ಲ ಥೈಲ್ಯಾಂಡ್ ಇವೆಂಟ್ ಬೇರೆ ಇದೆ. ನಂಗೂ ಬೇಡ ನಿಂಗೂ ಬೇಡ, ಒಂದ್ 25,000 ಅಕೌಂಟ್ ಹಾಕು. ಏನ್ ತಿಕ್ಬೇಕು ಅಷ್ಟೊಂದು ದುಡ್ಡೀಗ? 10,000 ಬುಕ್ ತಗೋಬೇಕು. ಹಿಂಗೆ ಮಾತಾಡ್ತಾ ಇದ್ರೆ ಫೋನ್ ಅಲ್ಲಿ ಮಿನಿಟ್ ಒಂದು ಮಾರ್ಕ್ಸ್ ಕಟ್ ಆಯ್ತದೆ. ಈ ಕುಪನ್ ಇನ್ನ ಒಂದು 28ರಿಂದ 30 ದಿನಾನೂ ಇಲ್ಲ, ಅಷ್ಟರೊಳಗಡೆ ನಾನು ರೆಡಿ ಆಗ್ಬೇಕು. ಕಣ ಹಾಕ್ಲಾ. ಸೊ ಇವತ್ತು ಆಗಸ್ಟ್ 15. ಸೊ ಎಲ್ಲ ಮಕ್ಕಳು ಬಾವುಟ ಹಾರಿಸ್ಬಿಟ್ಟು ಸೆಲೆಬ್ರೇಷನ್ ಮಾಡಿ ಹೋಗ್ತವ್ರೆ. ಸ್ವಾತಂತ್ರ್ಯ ಸಿಕ್ಕು ಎಷ್ಟು ವರ್ಷ ತಗೋ ಕರೆಕ್ಟಾಗಿ ಕೇಳ್ಬೇಕು. ಕೇಳೋಣ ಇರಿ ಅಪ್ಪಾಜಿ, ಇದು ಎಷ್ಟನೇ ಸ್ವಾತಂತ್ರ್ಯದ ವರ್ಷ? ಅವರು ದೊಡ್ಡ ಇವ್ರ ಫಾಲೋವರು. ಮೋಹನ್ ಚಂದ್ರ ಕರಮ್ಮು ಚಂದ್ರ ಗಾಂಧೀಜಿ. ಗಾಂಧೀಜಿ. ಇದು ಎಷ್ಟನೇ ಸ್ವಾತಂತ್ರ್ಯ ವರ್ಷ? 79. ಹಾ ಲೇ, ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ? ಶಾಣೆ ಅದನ್ರಿ. 79ನೇ ವರ್ಷ ಅಂತ. ಸ್ವಾತಂತ್ರ್ಯ ಸಿಕ್ಕು 79 ವರ್ಷ ಆದ್ರೂ ಮದುವೆ ಆದ್ಮೇಲೆ ಸ್ವಾತಂತ್ರ್ಯ ಇರಲ್ಲ, ಗಂಡ್ಮಕ್ಳಿಗೆ ಇರಂಗಿಲ್ಲ. ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಅದಕ್ಕೆ ಲವ್ ಮಾಡಬಾರ್ದು, ಮದುವೆನೂ ಆಗ್ಬಾರ್ದು. ಮದುವೆ ಆಗ್ಬಿಟ್ರಂತೂ ಮುಗುದೇ ಹೋಯ್ತು ಸ್ವಾತಂತ್ರ್ಯ. ಅದೆಲ್ಲ ನಮ್ ಕೈಲಿ ಏನು ಇರಲ್ಲ ರೀ ಸ್ವಾಮಿ. 3 ಹುಡುಗಿರ ವಿಷಯ ಮಾತಾಡ್ತೇವೆ. ಸುಮ್ಮನೆ ಹೆಸರಿಗಷ್ಟೇ ನಾವು ಗಂಡಂದ್ರು, ಆದ್ರೆ ಎಲ್ಲ ಒಳಗೆ ಹೈ ಕಮಾಂಡರ್ ಅವರೇ ಇರ್ತಾರ, ಮನ್ಯಾಗ ಹೆಂಡತಿ ಆದರು. ಸೊ ದಯವಿಟ್ಟು ಮದುವೆ ಆಗ್ಬಾರ್ದು, ಲವ್ ಮಾಡ್ಬಾರ್ದು. ಲವ್ ಮಾಡಿದ್ರು ಸ್ವಾತಂತ್ರ್ಯ ಇರಲ್ಲ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಸೊ ಮೊದಲನೇ ಬಾರಿಗೆ ನಾನು ಫಸ್ಟ್ ಟೈಮು ಕರೆಕ್ಟ್ ಟೈಮಿಗೆ ಬಂದಿರೋದು. ಆಯ್ತು, ಆಮೇಲೆ ಇನ್ನು ಕಸ್ಟಮರ್ ಬರೋಕ್ಕಿಂತ ಮುಂಚೆ ಬಂದಿರೋದು. ಇವತ್ತೇನೋ ಒಂದು ಆಗುತ್ತಪ್ಪ. ಅದಕ್ಕೆ ಹೇಳಿದ್ದು ಬಾಸ್ ಆಶೀರ್ವಾದ ತೊಗೊಂಡ್ಮೇಲೆ ಏನು ಬೇಕಾದ್ರೂ ಆಗ್ಬೋದು ಅಂತ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಮತ್ತೆ ನಾನು ಇತ್ತೀಚೆಗೆ ಒಂದು ಇವೆಂಟ್ನ ಅಟೆಂಡ್ ಮಾಡಿದ್ದೆ, ಅಲ್ಲಿ ವಿನ್ನರ್ ಆಗಿ ಈ ಅವಾರ್ಡ್ ಬಂದಿದ್ದು. ಸೊ ರನ್ನರ್ ಅಪ್ ಅಂತ ಇದು ಒಂದು ಹೀಲ್ಡ್ ವರ್ಕಿಗೆ ಬಂದಿದ್ದು. ಅದೇ ಒಂದು ಬ್ಯಾಕಲ್ಲಿ ಮಾಡಿದ್ನಲ್ಲ, ಸೊ ಆ ವರ್ಕ್ಗೆ ಇದು ಹೀಲ್ಡ್ ಬೆಸ್ಟ್ ಸ್ಮಾಲ್ ಹೀಲ್ಡಲ್ಲಿ ರನ್ನರ್ ಅಪ್ ಆಗಿದ್ದು, ಅದು ವಿನ್ನರ್ ಆಗಿದ್ದು ಬೆಸ್ಟ್ ಲಾರ್ಜ್ ಕಲರ್ ವರ್ಕಲ್ಲಿ. ಸೊ ಇನ್ನೂ ಒಂದು ಬಂತು ಬೆಸ್ಟ್ ಆಫ್ ದಿ ಶೋ ಒಳಗಡೆ 3rd ಪ್ಲೇಸು. ಅದು ಬಂದ್ಬಿಟ್ಟು ಇಲ್ಲಿರ್ಬೇಕಿರ್ರಿ, ಅದ್ರ ಸರ್ಟಿಫಿಕೇಟು. ಸೊ ಇದು ಬೆಸ್ಟ್ ಲಾರ್ಜ್ ಕಲರ್ ವರ್ಕ್ದು ವಿನ್ನರ್ ಸರ್ಟಿಫಿಕೇಟು. ಸೊ ಇದು ಬಂದ್ಬಿಟ್ಟು ಬೆಸ್ಟ್ ಆಫ್ ದಿ ಶೋ ಒಳಗಡೆ, ಬೆಸ್ಟ್ ಆಫ್ ದಿ ಶೋ ಒಳಗಡೆ ಸೆಕೆಂಡ್ ರನ್ನರ್ ಅಪ್ ಅಂದರೆ 3rd ಪ್ಲೇಸಲ್ಲಿ ಬಂದಿದ್ದು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಮತ್ತು ಇದು ಬಂದ್ಬಿಟ್ಟು ನನ್ನ ಒಂದು ಕಲರ್ ಕೋರ್ಸ್ ಮಾಡಿದ್ನಲ್ಲ, ಅದ್ರದ್ದು ಸರ್ಟಿಫಿಕೇಟು, ಮಾಸ್ಟರ್ ಇನ್ ಕಲರ್ ಟ್ಯಾಟೋಯಿಂಗ್ ಎಟ್ ಸ್ಟ್ರೀಟ್ ಕಲ್ಚರ್ ಟ್ಯಾಟೋ ಅಕಾಡೆಮಿ 2023ರಲ್ಲಿ ನಾನು ಮಾಡಿರೋದು. ಯಾವನ ಇದ್ದಾನಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ. ಇದು ನಮ್ಮ ಒಂದು ಸರ್ಟಿಫಿಕೇಟು. ನಾವು ಟ್ಯಾಟೋ ಮಾಡ್ತೀವಿ ಅಂತ ಗೊತ್ತಾಗಲ್ಲ. ಬಿಚ್ ಹೇಳ ಎಲ್ಲ ಏನೇನಂತ ಬಿಚ್ ಹೇಳ, ಇನ್ನೊಂದ್ಸತಿ ಪದ ಇದ್ರೆ ಎಲ್ಲ ಬಿಚ್ ಹೇಳ್ಬೇಕಾಗ್ತದೆ. ಇವತ್ತಿನ ಟ್ಯಾಟೋ ಏನಪ್ಪಾ ಅಂತಂದ್ರೆ ಒಂದು ಕಲರ್ ಟ್ಯಾಟೋನ ನಾವು ಇವತ್ತು ಮಾಡ್ತಿದೀವಿ. ಇದನ್ನ ನಾನು ಕೋಲ್ಕತ್ತಾ ಟ್ಯಾಟೋ ಫೆಸ್ಟಿವಲ್ಗಿಂತ ಮುಂಚೆ ಮಾಡಬೇಕಿತ್ತು. ಯಾಕಂತಂದ್ರೆ ನನಗೊಂದು ಪ್ರಾಕ್ಟೀಸ್ ಆಗುತ್ತೆ, ಜೊತೆಗೆ ಸ್ಪೀಡ್ ಅಪ್ ಕೂಡ ಆಗುತ್ತೆ. ಇದನ್ನ ಮಾಡಿದ್ರೆ ನಾನು ಇನ್ನ ವೇಗವಾಗಿ ವರ್ಕ್ ಗಳನ್ನ ಮಾಡಬಹುದು ಅಂತ. ಮತ್ತೆ ಈ ವರ್ಕ್ ನನಗೆ ತುಂಬಾ ಇಷ್ಟ ಆಗಿದೆ. ಹೇಗ್ ಬಂದಿದೆ ಈ ವರ್ಕ್ ಅಂತ ನೀವೇ ನೋಡಿ, ಜೊತೆಗೆ ಕಾಮೆಂಟ್ಸ್ ಕೂಡ ಮಾಡ್ಬೇಕು ನೀವು. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆನ ಕೈಗೆ ಹಾಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಗೊತ್ತಿಯಾ ಇಲ್ವೋ ನೀವು ನಮ್ಮನ್ನ ಆರಿಸ್ಬಿಡ್ತೀವಿ ಅಂತ ಗೊತ್ತಾಗೋಯ್ತು ಅವನಿಗೆ. ನೋಡಿದ ತಕ್ಷಣನೇ ಸರ್ ಬರ್ತೀನಿ ಸರ್, ಉಸಿರು ಬಿಡಬೇಡ, ಬರ್ತಾರೆ ನಮ್ಮ ಜೊತೆ ನೀಟಾಗಿ ಬಂದ್ಬಿಟ್ಟ. ಅವ್ನಿಗೆ ಗೊತ್ತು ಏನಾರು ಮಾಡಿದ್ರೆ ಇವರು ಬಿಡಲ್ಲ ಅವ್ನಿಗೆ ಗೊತ್ತಿತ್ತು. ಅವನಿಗೆ ಇವರು ಯಾವ ಮಟ್ಟಕ್ಕೆ ಬೇಕಾದ್ರೆ ಹೋಗ್ಬಿಡ್ತಾರೆ ಅಂತ. ಭಾರಿ ಕೂತ್ಕೊಂಡು ಪ್ರಿಂಟ್. ಇವತ್ತು ನಾವು ದೇವರ ಟ್ಯಾಟೋ ಜೊತೆಗೆ ದೇವರ ಆಶೀರ್ವಾದನ ತಗೊಂಡು ಟ್ಯಾಟೋನ ಮಾಡ್ತಿದೀವಿ. ತುಂಬಾ ಹೈಜಿನಿಕ್ ಆಗಿ ಸೆಟಪ್ ಅಂತೂ ರೆಡಿ ಮಾಡಿದ್ವಿ. ಇಷ್ಟೊಂದು ಕಲರ್ಸ್ ಗಳನ್ನ ಇಟ್ಕೊಂಡು ನಾವು ವರ್ಕ್ ನ ಇವತ್ತು ಸ್ಟಾರ್ಟ್ ಮಾಡ್ತಿದೀವಿ. ಟ್ಯಾಟೋ ಜೊತೆಗೆ ನಾವು ಪಿಯರ್ಸಿಂಗ್ ಕೂಡ ತುಂಬಾ ಹೈಜಿನಿಕ್ ಆಗಿ ಮಾಡ್ಕೊಡ್ತೀವಿ. ನೀವೇ ನೋಡ್ಬೋದು ಈ ವಿಡಿಯೋಲಿ. ಇವರು ಹೇಮಂತ್ ಅಂತ, ಇವರು ಟ್ಯಾಟೋ ಆರ್ಟಿಸ್ಟ್ ಕೂಡ ಹೌದು. ಹಾಗೆ ನಮ್ಮ ಟ್ಯಾಟೋ ಶಾಪ್ ಅಲ್ಲಿ ಕಲ್ತು ಟ್ಯಾಟೋನ ಮಾಡ್ತಿದ್ದಾರೆ. ಮತ್ತೆ ಇವರು ಲೆಫ್ಟ್ ಮತ್ತೆ ರೈಟ್ 2 ಕೈಯಲ್ಲಿ ಟ್ಯಾಟೋನ ಮಾಡ್ತಾರೆ. ದೇವರು ಇವರಿಗೆ ಒಂದು ಎಕ್ಸ್ಟ್ರಾ ವರಾನ ಕೊಟ್ಟಿದ್ದಾನೆ ನಮಗಿಂತನೂ. ಇವರಲ್ಲಿ ಸ್ವಲ್ಪ ನಮಗಿಂತನೂ ಟ್ಯಾಲೆಂಟ್ ಜಾಸ್ತಿ ಇದೆ. ಅದಕ್ಕೆ 2 ಕೈಯಲ್ಲಿ ಟ್ಯಾಟೋನ ಮಾಡ್ತಾರೆ. ಇವತ್ತು ಇವರು ಮತ್ತೆ ನಮ್ಮ ಶಾಪಿಗೆ ಟ್ಯಾಟೋ ಕಸ್ಟಮರ್ ಆಗಿಲ್ಲ, ಪಿಯರ್ಸಿಂಗ್ ಕಸ್ಟಮರ್ ಆಗಿ ಬಂದಿದ್ದಾರೆ. ಸೊ ಇವ್ರಿಗೆ ಇವತ್ತು ನಾವು ಡರ್ಮಲ್ ಪಿಯರ್ಸಿಂಗ್ ನ ಮಾಡ್ತಿದೀವಿ.
ನೀವೇ ನೋಡ್ಬೋದು ಡರ್ಮಲ್ ಪಿಯರ್ಸಿಂಗ್ ಯಾವ ತರ ಮಾಡ್ತೀವಿ, ಎಷ್ಟು ಹೈಜಿನಿಕ್ ಆಗಿ ಮಾಡ್ತಿದ್ದಾರೆ ಅಂತ. ನೀವು ಇದೇ ರೀತಿ ಟ್ಯಾಟೋ ಅಥವಾ ಪಿಯರ್ಸಿಂಗ್ ನ ಮಾಡಿಸ್ಬೇಕು ಅಂತಂದ್ರೆ ನಮ್ಮ ಶಾಪಿಗೆ ಭೇಟಿ ಮಾಡಿ. ತುಂಬಾ ಹೈಜಿನಿಕ್ ಆಗಿ ನಾವು ವರ್ಕ್ ನ ಮಾಡ್ಕೊಡ್ತೀವಿ. ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಡರ್ಮಲ್ ಪಿಯರ್ಸಿಂಗ್ ಮಾಡಕ್ಕೆ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಒಂದು ಸ್ಕಿನ್ ನ ಕೊಟ್ಟವ್ರೆ ಹೇಮಂತ್ ಅವರು. ಹೃದಯನ ಯಾವ ರೇಂಜ್ ಅಲ್ಲಿ ನೆಗ್ತಾವ್ ನೋಡು. ಹೋಗೋ ಏನ್ ಅನಿಸ್ತಿದೆ ನಿಮಗೆ? ಏನು ಅನಿಸ್ತಿಲ್ಲ. ಭಯ ಆಗ್ತೈತಾ? ನೋವಾ? ತಗ್ಗದೇ ಇಲ್ಲ. ತಗ್ಗದೇ ಇಲ್ವಾ? ಹೇಳಿದ್ರೆ ಹೋಗ್ಬಿಡ್ತೀಯ. ಇದೆಲ್ಲ ಬೇಕಾ ನಿನ್ಗೆ? ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಟ್ಯಾಟೋನ ಮಾಡ್ತಾ ತುಂಬಾ ಸಮಯ ಆಗಿತ್ತು, ರಾತ್ರಿ ಕೂಡ ಆಗಿತ್ತು. ತಡರಾತ್ರಿ ಆದ ಕಾರಣ ಇವತ್ತು ಇಷ್ಟು ಸಾಕು. ಅವರ ಮುಖದಲ್ಲೂ ಸ್ವಲ್ಪ ಸುಸ್ತಿನ ಹಾವಭಾವಗಳು ನಮಗೆ ಕಾಣಿಸಿದ್ದಕ್ಕೆ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳಿ ಅವರಿಗೆ ಸ್ವಲ್ಪ ರೆಸ್ಟ್ ನ ಕೊಟ್ಟು ನಾವು ಮತ್ತೆ ನಾಳೆ ಸ್ಟಾರ್ಟ್ ಮಾಡೋಣ ಅಂತ ನಾನು ಕೂಡ ಬ್ರೇಕ್ ನ ತಗೊಂಡೆ. ಬಾಯ್ 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 ಏ ಬಾಯ್ ಮಾಡ್ರು. ಬಾಯ್ ಅಣ್ಣ ಬಾಯ್ ಅಣ್ಣ ಬಾಯ್ ಅಣ್ಣ. ನೀನು ಒಬ್ಬನಾರು ಹೇಳಿದಲ್ಲ, ಖುಷಿ ಆಯ್ತಣ್ಣ. ಬಾಯ್ ಬಾಯ್. ಶುಭರಾತ್ರಿ. ಹಾ ಶುಭರಾತ್ರಿ. ಥ್ಯಾಂಕ್ ಯು ಬ್ರೋ. ಬಾಯ್ ಬ್ರೋ. ನೀವು ರೂಮ್ಗೆ ಬರ್ತೀರಲ್ಲ, ನೀವೇನು ಬಾಯ್ ಮಾಡ್ಬೇಡ್ರಿ. ನವೀನ್ ಮನಸ್ನೆಲ್ಲ ನೀನು ರಾತ್ರಿ ಜೋಶಲ್ಲಿ ಹೋಗ್ಬೇಕಾದಾಗ ಬೆಳಗ್ಗೆ 8 ಗಂಟೆಗೆ ಬಂದ್ಬಿಡೋಣ ಅಂತ ಹೇಳಿದ್ವಿ. ಈ ಚಳಿಗೆ 8 ಗಂಟೆ ಅಲ್ಲ 10 ಗಂಟೆ ಆದರೆ ಎದ್ದೇಳಕ್ಕೆ ಮನ್ಸಾಗಲ್ಲ. ಏನು ಮಾಡೋಣ ಹೇಳ್ರಿ. ಅವರು ಇನ್ನೂ ಬಂದಿಲ್ಲ. ಒಂದು ಫೋನ್ ಮಾಡ್ಬಿಟ್ಟು ನೋಡೋಣ. ಸೊ ನೆನ್ನೆ ಇಷ್ಟ ಆಗಿತ್ತು, ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀವಿ. ಸ್ವಲ್ಪ ಸ್ಪ್ರೆಡ್ ಆಗಿಬಿಟ್ಟಿದೆ, ನೋಡೋಣ ನೋಡ್ಬಿಟ್ಟು ಮಾಡೋಣ. ಮತ್ತೆ ಇವತ್ತು ನಮ್ಮ ಶಾಪಲ್ಲಿ ಪಿಯರ್ಸಿಂಗ್ ವರ್ಕ್ಶಾಪ್ನ ಕೊನೆಯ ದಿನ, ಅಂದರೆ 3ನೇ ದಿನ. ಇವತ್ತು ಎಲ್ರಿಗೂ ನಾವು ಸರ್ಟಿಫಿಕೇಟ್ನ ಕೊಡ್ತಿದ್ದೀವಿ. ಅಟೆಂಡ್ ಮಾಡಿದ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ರೀತಿ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ. ಮತ್ತೆ ನಮಗೂ ಕೂಡ ತುಂಬಾ ಖುಷಿ ಆಯಿತು. ಈ ಥರದ ಬೆಳವಣಿಗೆಗಳು ನಮ್ಮಲ್ಲೂ ಆದಾಗ ತುಂಬಾ ಖುಷಿ ಆಗುತ್ತೆ ನಮಗೂ. 3 ದಿನದ ವರ್ಕ್ಶಾಪು ಇವತ್ತಿಗೆ ಮುಗೀತು. ಅಲ್ಲ 4 ದಿನನೇ ಆಗ್ಬಿಡೈತೆ, 3 ದಿನ ಅಲ್ಲ. ಸೊ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಟ್ಟವ್ರೆ. ಎತ್ತು ಬಿಡ್ರಪ್ಪ ಜೋರಾಗಿ ಒಮ್ಮೆ. ಧ್ರುವ್ अरे यार भाई जल्दी देखो ना. हाय बोल. Say hi. Hi बोल. या ಟೈಮ್ ಕರೆಕ್ಟಾಗಿ 5 ಗಂಟೆ, ಬೆಳಗಿನ ಜಾವ 5 ಗಂಟೆ. ಮತ್ತು ಇನ್ನೊಂದು ಹ್ಯಾಂಡ್ಲೂಸ್ ಹಾಕೊಂಡು ಹಿಂಗೆ ಮೊಬೈಲ್ನ ಮುಟ್ಬಾರ್ದು, ಸ್ಟೆರಿಲಿಂದ ವಾಶ್ ಮಾಡಬೇಕು. ಬಟ್ ನಾನು ಮುಟ್ಟಿನಿ, ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಅಂತ. ಅದಕ್ಕೆ ಹೇಳೋದು ಅಣ್ಣ ಇರಬೇಕು ಅಂತ. ನೋಡ್ರಿ ಆ ರೇಂಜಿಗೆ ನೀಟಾಗಿ ವಿಡಿಯೋ ತೊಗೊಂತಾರೆ. ನಮಗೆಲ್ಲ ಸಿಗಲೇ ಇಲ್ಲ ವಿಡಿಯೋ. ಅಣ್ಣ ಅಂದರೆ ಅಣ್ಣನೇ. ಸಾಂಗ್ ಹಾಕ್ರಿ. ಅಣ್ಣ ಹಾಕೋಣ ನೀ ಅಣ್ಣ ಹಾಕೋಣ ನಿನ್ನ ಜೊತೆ. ಏನು ಸಾಂಗ್ ಏನ್ರಿ ನೀವೇನು ಹೇಳೋದು ಸಾಂಗ್? ಮನಸ್ನೆಲ್ಲ ಇವತ್ತಿನ ವಿಡಿಯೋ ಮುಕ್ತಾಯ ಇಲ್ಲಿಗೆ ಮಾಡ್ತಿದ್ದೀವಿ. ನವೀನ್ ಅವ್ರ ಜೊತೆ, ಅಲ್ಲ ಕ್ಯಾಮ್ರಾಮ್ಯಾನ್ ನವೀನ್ ಜೊತೆ. ಏನು ನನ್ನ ಹೆಸರು? ಟ್ಯಾಟೋ ವಿನಿ ಫ್ರಾಮ್ ಫೆಂಟ್ ಸ್ಕಿನ್ ಟ್ಯಾಟೋ. ಮೈಕ್ ಆನ್ ಆಯ್ತಾ? ಆಯ್ತಾ ಆಯ್ತಾ. ಬಾಯ್ ಬಾಯ್. ಮತ್ತೆ ಸಿಗುವ. ಈ ಕಲರ್ ವರ್ಕ್ ಇಲ್ಲಿಗೆ ಮುಗೀತು.